ಎಲ್ರಿಗೂ ನಮಸ್ಕಾರ. ಇವತ್ತು ಈ ರೆವಿನ್ಯೂ ರೆಕಾರ್ಡ್ಗಳಲ್ಲಿ ಸಿವಿಲ್ ಕೋರ್ಟಿನ ಆರ್ಡ್ರನ್ನು ನಮೂದಿಸಬೇಕಾದ್ರೆ ಏನು ಕ್ರಮ ಕೈಗೊಳ್ಳಬೇಕು, ಯಾವ ರೀತಿ ಆಗಬೇಕು ಆರ್ಡ್ರು, ಅವ್ರನ್ನ ಪಾರ್ಟಿ ಮಾಡಬೇಕಾ ಸಂಬಂಧಪಟ್ಟವ್ರನ್ನ, ಆ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಒಂದು ಕರ್ನಾಟಕ ಹೈಕೋರ್ಟ್ನ ಬಹಳ ಇತ್ತೀಚಿನ ಈ ತಿಂಗಳಲ್ಲೇ ಬಂದಿರತಕ್ಕಂಥ ಒಂದು ತೀರ್ಪು ನನ್ನ ಕೈಗೆ ಸಿಕ್ಕಿದೆ. ಅದ್ರ ಬಗ್ಗೆ ಮಾತಾಡೋಣ ಅಂತ ಹೊರಟಿದ್ದೀನಿ. ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾಯಿದೆ. ಈಗ ನೀವು ನಿಮ್ಮ ಆಸ್ತಿ ಕುರಿತು ಕೋರ್ಟಲ್ಲಿ ದಾವಾ ಹಾಕ್ತೀರಾ, ಒಂದು ಟೆಂಪರರಿ ಇಂಜಂಕ್ಷನ್ ತೊಗೊಳ್ತೀರಾ. ಆ ಆರ್ಡ್ರ್ ತೊಗೊಂಡಾಗ ಅದು ಸಾಮಾನ್ಯವಾಗಿ ರೆವಿನ್ಯೂ ಲ್ಯಾಂಡಿಗೆ ಸಂಬಂಧಪಟ್ಟಂತೆ, ಕೃಷಿ ಭೂಮಿಗೆ ಸಂಬಂಧಪಟ್ಟಂತೆ ತಗೊಂಡಾಗ ನೀವು ಆ ಒಂದು ರೆವಿನ್ಯೂ ರೆಕಾರ್ಡ್ಗಳಲ್ಲಿ ಆ ಆರ್ಡ್ರು ನಮೂದಾದರೆ ಒಳ್ಳೆಯದು ಅಂತ ಭಾವಿಸ್ತೀರ. ಆದ್ದರಿಂದ ನೀವೇನು ಮಾಡ್ತೀರಾ, ಆರ್ಡ್ರ್ ತೊಗೊಂಡು ತಹಶೀಲ್ದಾರಿಗೆ ಆರ್ಡ್ರ್ ಕಾಪಿ ಮತ್ತು ಅರ್ಜಿ ಕೊಟ್ಟು ಇದನ್ನು ರೆವಿನ್ಯೂ ರೆಕಾರ್ಡ್ಗಳಲ್ಲಿ ನಮೂದಿಸಿ, ಮುಖ್ಯವಾಗಿ ಪಾಣಿನಲ್ಲಿ RTCನಲ್ಲಿ ನಮೂದು ಮಾಡ್ತಾರೆ. ಆಗ ಯಾರಾದರೂ ಆ ಒಂದು ಜಮೀನನ್ನ ಪರಬಾರೆ ಮಾಡೋಕ್ಕೆ ಹೊರಟ್ರೆ, ನಿಮ್ಮ ಕುಟುಂಬದವರು ಅಥವಾ ಸಂಬಂಧಪಟ್ಟವ್ರು ಯಾರೇ ಆಗಲಿ, ಅದಕ್ಕೆ ಆಗೋದಿಲ್ಲ, ಕೋರ್ಟಲ್ಲಿ ಕೇಸ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ, ತೋರಿಸುತ್ತೆ. ಆಗ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡ್ಸೋಕ್ಕಾಗೋದಿಲ್ಲ, ಅದರಿಂದ ತಡೆ ಹಿಡಿಬೋದು. ಈಗ ಭಾಳ ಸಂದರ್ಭಗಳೇನಾಗುತ್ತೆ, ಪಾರ್ಟಿಷನ್ ಸೂಟ್ ಎಸ್ಪೆಷಲಿ ತಾವು ದಾವಾ ಹಾಕಿದಾಗ ಆ ದಾವಾದ ಆಸ್ತಿಗಳು ಏನಿದೆ, ಕುಟುಂಬದ ಆಸ್ತಿ, ಅದು ಯಥಾಸ್ಥಿತಿಯಲ್ಲಿ ಇರಬೇಕಾಗತ್ತೆ. ಅದು ಕೈ ಬದಲಾವಣೆ ಆದರೆ ಮತ್ತು ಬಹಳಷ್ಟು ಸಮಸ್ಯೆಗಳಾಗತ್ತೆ. ಆದ್ದರಿಂದ ನಾವು ಪಾರ್ಟಿಷನ್ ಅಥವಾ ವಿಭಾಗ ವಾಟ್ನಿಗೆ ದಾವಾ ಹಾಕಿದಾಗ ನಾವೇನು ಮಾಡ್ತೀವಿ, ಎದುರಾಳಿಗಳು ಈ ದಾವಾ ಆಸ್ತಿಯನ್ನು ದಾವಾ ತೀರ್ಮಾನ ಆಗೋ ತನಕ ಯಾವುದೇ ರೀತಿಯ ಋಣಭಾರವನ್ನು ಸೃಷ್ಟಿ ಮಾಡಬಾರ್ದು ಮತ್ತು ಅದನ್ನು ಮಾರಬಾರ್ದು ಅಂತ ಇಂಜಂಕ್ಷನ್ ತೊಗೊಳ್ತೀವಿ, ಟೆಂಪರರಿ ಇಂಜಂಕ್ಷನ್, ಆಯಿತಾ. ಅದನ್ನು ಎಂಟ್ರಿ ಮಾಡಿಸ್ತೀವಿ ಎಲ್ಲಿ, ರೆವಿನ್ಯೂ ರೆಕಾರ್ಡಲ್ಲಿ. ಈಗ ಇದೇ ಥರದ ಒಂದು ಕೇಸು ಕರ್ನಾಟಕ ಹೈಕೋರ್ಟ್ ಮುಂದೆ ಬಂದಿತ್ತು. ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ತಾವು ನೋಡ್ಬೋದು. ರಿಟ್ ಪಿಟಿಷನ್ ನಂಬರ್ 1168/25 ಸುವರ್ಣ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ. ಇದು ಸುವರ್ಣ ಅನ್ನೋರು, ಈ ಜಿಗಣಿಯವರು, ಅವರು ಒಂದು ಆನೇಕಲ್ ಕೋರ್ಟಲ್ಲಿ ಅವರ ಕುಟುಂಬದ ಆಸ್ತಿ ವಿಭಾಗಕ್ಕೋಸ್ಕರ ಒಂದು ದಾವಾ ಹಾಕ್ತಾರೆ, ಇಂಜಂಕ್ಷನ್ ತೊಗೊಳ್ತಾರೆ. ಏನಂತ ಅಂದರೆ ದಾವಾ ಆಸ್ತಿಗಳನ್ನು ಮಾರಾಟ ಮಾಡಬಾರ್ದು ದಾವಾ ತೀರ್ಮಾನ ಆಗೋ ತನಕ ಅಂತ, ನಾಟ್ ಟು ಏಲ್ನೆಟ್ ಅಂತೀವಲ್ಲ, ಆರ್ಡ್ರ್ ತೊಗೊಳ್ತಾರೆ. ಅದು ತೊಗೊಂಡವರು ಈ ಆನೇಕಲ್ನ ಸ್ಪೆಷಲ್ ತಹಶೀಲ್ದಾರಿಗೆ ಅರ್ಜಿ ಕೊಟ್ಟು ಇದನ್ನು ನಮೂದು ಮಾಡಿ ರೆಕಾರ್ಡಲ್ಲಿ, ರೆವೆನ್ಯೂ ರೆಕಾರ್ಡಲ್ಲಿ, ಮುಖ್ಯವಾಗಿ ಪಾಣಿಲಿ ಅಂತ ಕೇಳ್ಕೊಳ್ತಾರೆ. ಆಗ ಅವರು ತಹಶೀಲ್ದಾರ ಏನು ಹೇಳ್ತಾರೆ, ಇದು ಮಾಡೋಕ್ಕೆ ಬರೋದಿಲ್ಲ, ಯಾಕಂದರೆ ಈ ಕೇಸ್ನಲ್ಲಿ ನಾವು ಪಾರ್ಟಿ ಅಲ್ಲ, ಆದ್ದರಿಂದ ನಮ್ಮನ್ನು ಪಾರ್ಟಿ ಮಾಡದೆ ಆರ್ಡ್ರ್ ಮಾಡಿದ್ರಿಂದ ಅದು ನಮಗೆ ಅದಕ್ಕೆ ಒಬಿಡಿಯನ್ಸ್ ತೋರ್ಸೋಕ್ಕಾಗಲ್ಲ ಮತ್ತು ಅದನ್ನು ನಮೂದು ಮಾಡೋಕ್ಕಾಗೋದಿಲ್ಲ ಅನ್ನೋ ಅಂಥ ಒಂದು ಮಾತನ್ನು ಹೇಳಿ ತಿರಸ್ಕರಿಸ್ತಾರೆ. ಆ ತಿರಸ್ಕರಿಸಿದಂಥ ಏನು ಒಂದು ಇಂಪ್ಯೂನ್ಡ್ ಆರ್ಡ್ರ್ ಇದೆ ಅದನ್ನು ಈ ರಿಟ್ ಪಿಟಿಷನ್ ಚಾಲೆಂಜ್ ಮಾಡಿದ್ದಾರೆ. ಸೊ ಈಗ ಹೈಕೋರ್ಟ್ ಮುಂದೆ ಬಂದಂಥ ಒಂದು ಪ್ರಶ್ನೆ ಅಂದರೆ, ಈಗ ಕೋರ್ಟಿಗೆ ಹೋಗಿ, ಸಿವಿಲ್ ಕೋರ್ಟಿಗೆ ಹೋಗಿ ಅವರು ಆರ್ಡ್ರ್ ತೊಗೊಂಡಿದ್ದಾರೆ. ಆರ್ಡ್ರ್ ತೊಗೊಂಡಿರ್ತಕ್ಕಂಥದ್ದು ಅವರ ಕುಟುಂಬದ ಇತರ ಸದಸ್ಯರ ವಿರುದ್ಧ ಆಸ್ತಿಯನ್ನು, ಒಟ್ಟು ಕುಟುಂಬದ ಆಸ್ತಿಯನ್ನು ಮಾರಬಾರ್ದು ಅಂತ, ಆಯಿತಾ. ಆ ಆರ್ಡ್ರನ್ನ ಕೊಟ್ಟಿರ್ತಕ್ಕಂಥದ್ದು ಒಂದು ಕಾಂಪಿಟೆಂಟ್ ಸಿವಿಲ್ ಕೋರ್ಟ್ನ ಜಡ್ಜು, ಆಯಿತಾ, ಸಂಬಂಧಪಟ್ಟ ಜಡ್ಜು. ಅವರಿಗೆ ಆ ಆರ್ಡ್ರ್ ಕೊಡ್ತಕ್ಕಂಥ ಎಲ್ಲ ಹಕ್ಕಿದೆ. ಅವರು ಅದರ ಬಗ್ಗೆ ಕೂಲಂಕಷವಾಗಿ ಎರಡೂ ಪಾರ್ಟಿಗಳ ವಾದ ಮತ್ತು ದಾಖಲೆಗಳನ್ನು ನೋಡಿ ಕೊಟ್ಟಿರ್ತಾರೆ, ಸಕಾರಣವಾಗಿ ಸರಿಯಾಗಿ ಕೊಟ್ಟಿರ್ತಾರೆ, ಕಾನೂನುಬದ್ಧವಾಗಿ ಕೊಟ್ಟಿರ್ತಾರೆ. ಆ ಕಾನೂನುಬದ್ಧವಾಗಿ ಒಂದು ನ್ಯಾಯಾಲಯ ಕೊಟ್ಟಂಥ ಆರ್ಡ್ರನ್ನ ಪುರಸ್ಕರಿಸ್ತಕ್ಕಂಥದ್ದು ಎಲ್ಲರ ಕರ್ತವ್ಯ. ಅದರಲ್ಲೂ ಮುಖ್ಯವಾಗಿ ಸರ್ಕಾರಿ ಅಧಿಕಾರಿಗಳು, ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು, ಬೇರೆ ಕಾರ್ಪೊರೇಷನ್ ಆಗ್ಬೋದು, ಮುನ್ಸಿಪಾಲ್ಟಿ ಆಗ್ಬೋದು, ಅಲ್ಲೂ ಕೂಡ ನಿಮ್ಮ ಖಾತೆಯಲ್ಲಿ ಎಂಟ್ರಿ ಬೇಕು ಅಂದರೆ ಕೊಡ್ಬೋದು, ತಾವು ಮಾಡಿಸ್ಕೋಬೋದು. ಜಾಸ್ತಿ ಈ ಒಂದು ಸಂದರ್ಭ ರೆವಿನ್ಯೂ ಲ್ಯಾಂಡಿಗೆ ಬರುತ್ತೆ, ಕೃಷಿ ಭೂಮಿಗೆ. ಆದ್ದರಿಂದ ಕೃಷಿ ಭೂಮಿ ಉದಾಹರಣೆ ನಾನು ಕೊಡ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಅದು ಬೇರೆ ಸಿಟಿಲಿ ತಾಲೂಕು ಹೆಡ್ಕ್ವಾರ್ಟರ್ಸ್ ಇರ್ತಕ್ಕಂಥ ಆಸ್ತಿಗೂ ತಾವು ನಮೂದು ಮಾಡಬಹುದು, ಬರುತ್ತೆ. ಆದ್ದರಿಂದ ಆ ಆರ್ಡ್ರ್ ಕೊಟ್ಟರೆ ಅದನ್ನು ನಮೂದು ಮಾಡಬೇಕಾದ್ದು ಈ ರೆವಿನ್ಯೂ ಆಫೀಸರ್ಗಳ ಕರ್ತವ್ಯ. ಅದನ್ನು ಅವರು ತಿರಸ್ಕರಿಸಿದರೆ ಅದು ನ್ಯಾಯಾಲಯ ನಿಂದನೆ ಆಗುತ್ತೆ, ಮತ್ತು ಇದು ಕೆಟ್ಟ ಸಂಪ್ರದಾಯಕ್ಕೆ ದಾರಿ ಮಾಡಿಕೊಟ್ಟಾಗುತ್ತೆ, ಮತ್ತು ವ್ಯಾಜ್ಯಗಳ ಸಂಖ್ಯೆ ಹೆಚ್ಚಾಗುತ್ತೆ. ಅದನ್ನು ಮನಗಾಣಬೇಕು. ಅವರನ್ನು ಪಾರ್ಟಿ ಮಾಡೋ ಅವಶ್ಯಕತೆ ಇಲ್ಲ. ಅವ್ರನ್ನ ಪಾರ್ಟಿ ಮಾಡದೆ ಯಾವುದೇ ಆರ್ಡ್ರನ್ನ, ಎಸ್ಪೆಷಲಿ ಇಂಜಂಕ್ಷನ್ ಆರ್ಡ್ರನ್ನ ಯಾವುದೇ ಪಾರ್ಟಿ ತೆಗೆದುಕೊಂಡು ತಮ್ಮ ಮುಂದೆ ಕೊಟ್ಟರೆ ಅವರು ಅದನ್ನು ಗೌರವಿಸಿ, ಪರಿಗಣಿಸಿ ತಕ್ಷಣವೇ ರೆವಿನ್ಯೂ ರೆಕಾರ್ಡಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ, ಪಾಣಿನಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಅದರಿಂದ ಅವರು ಮುಂದೆ ಕಾನೂನು ಬಾಹಿರವಾಗಿ ನಡೀತಕ್ಕಂಥ ಒಂದು ಏನು ಹಸ್ತಾಂತರಗಳನ್ನು ತಡಿಬಹುದು. ಈ ತಡೆಯೋದಕ್ಕೆ ಕೊಟ್ಟಿರ್ತಕ್ಕಂಥ ಆರ್ಡ್ರನ್ನ ತಡೆಯೊಡ್ಡೋದು ಅಥವಾ ಆಗಲ್ಲ ಅಂತ ಹೇಳ್ತಕ್ಕಂಥದ್ದು
ತಲೆಹರಟೆ ಕೆಲಸ ಮತ್ತು ಕಾನೂನು ವಿರೋಧಿ ನಡವಳಿಕೆ ನಿಲುವು ಅಂಥೇಳಿ ಆ ಒಂದು ಏನು ತಹಶೀಲ್ದಾರ್ ಕೊಟ್ಟಿದ್ದರು ಆ ಒಂದು ನೋಟಿಸನ್ನು ಅಥವಾ ಆರ್ಡ್ರನ್ನ ರದ್ದು ಮಾಡಿದೆ. ಆಯಿತಾ? ಇದರ ಈ ತೀರ್ಪಿನ ಸಾರಾಂಶ ಏನಂದರೆ, ನೀವು ಯಾವುದೇ ಸಿವಿಲ್ ಕೋರ್ಟ್ನಲ್ಲಿ ಯಾವುದೇ ಥರದ ದಾವ ಹಾಕಿ ಯಾವುದೇ ಒಂದು ಟೆಂಪ್ರರಿಯಾಗಿ ಒಂದು ಆರ್ಡ್ರನ್ನ ಇಂಜಂಕ್ಷನ್ ಇರ್ಬೋದು, ಇನ್ನೊಂದು ಇರ್ಬೋದು, ಯಾವುದೇ ತರಹದ ಇಂಜಂಕ್ಷನ್ ತೊಗೊಂಡ್ರೆ ಅದನ್ನು ರೆವೆನ್ಯೂ ರೆಕಾರ್ಡಲ್ಲಿ ಎಂಟ್ರಿ ಮಾಡಿಸ್ಬೋದು. ಆ ಎಂಟ್ರಿ ಮಾಡಿಸ್ಬೇಕಾದ್ರೆ ನೀವು ಹಾಕಿದಂಥ ದಾವಾದಲ್ಲಿ ಆ ಒಂದು ರೆವೆನ್ಯೂ ಆಫೀಸರ್ಸು AC ಇರ್ಬೋದು, DC ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಅವ್ರನ್ನ ಪಾರ್ಟಿ ಮಾಡೋ ಅವಶ್ಯಕತೆ ಇಲ್ಲ. ಅವ್ರನ್ನ ಪಾರ್ಟಿ ಮಾಡದೆ ತಾವು ಆರ್ಡ್ರ್ ತೊಗೊಂಡ್ರೂ ಕೂಡ ಅವರು ಆ ಒಂದು ಆರ್ಡ್ರನ್ನ ಪುರಸ್ಕರಿಸಿ ಆರ್ಡ್ರಲ್ಲಿ ಹಾಕಿರ್ತಕ್ಕಂಥ ಆ ಆರ್ಡ್ರನ್ನ ಅವರು ತಮ್ಮ ರೆವಿನ್ಯೂ ರೆಕಾರ್ಡ್ಗಳಲ್ಲಿ ದಾಖಲೆಗಳಲ್ಲಿ ನಮೂದು ಮಾಡಬೇಕಾಗತ್ತೆ ಅಂತಕ್ಕಂಥದ್ದು. ಗೊತ್ತಾಯ್ತಾ? ಇದರಿಂದ ನಿಮಗೆ ಭಾಳಷ್ಟು ಜನಕ್ಕೆ ಸಂತೋಷ ಆಗ್ಬೋದು. ಪಾರ್ಟಿ ಮಾಡಿಲ್ಲ ಅಂತ ಕೈ ಹೆಚ್ಚಿಕೊಳ್ಳೋದು ಬೇಡ. ACನ DCನ ಯಾರನ್ನೇ ಆಗಲಿ ರೆವಿನ್ಯೂ ಆಫೀಸರ್ಗಳನ್ನ ಅಥವಾ ತಹಶೀಲ್ದಾರನ್ನ ಪಾರ್ಟಿ ಮಾಡೋ ಅವಶ್ಯಕತೆ ಇಲ್ಲ. ಪಾರ್ಟಿ ಮಾಡದೆ ತಾವು ಆರ್ಡರ್ ತೊಗೋಬೋದು, ಹೋಗಿ ಕೊಡ್ಬೋದು. ಆ ಥರ ಅವ್ರು ಮಾಡ್ಕೊಡಲ್ಲ ಅಂದರೆ ಅದು ಕಂಟೆಂಪ್ಟ್ ಆಗುತ್ತೆ. ಆ ಥರ ಯಾರು ರೆವಿನ್ಯೂ ಅಧಿಕಾರಿಗಳು ಅಷ್ಟೇ ತಿಳ್ಕೋಬೇಕು. ಈ ಥರದ ಆರ್ಡ್ರ್ಗಳನ್ನು ತಂದಾಗ ಬೇರೆ ಬೇರೆ ಸಬೂಬು ನಾವು ಪಾರ್ಟಿ ಆಗಿಲ್ಲ ಅನ್ನೋದು, ತಾವೇ ದೊಡ್ಡ ಬೃಹಸ್ಪತಿಗಳಂತೆ ವರ್ತನೆ ಮಾಡೋದನ್ನು ಬಿಟ್ಟು ಈ ಥರ ಆರ್ಡ್ರ್ಗಳನ್ನು ಯಾರಾದರೂ ರೈತರು ತೊಗೊಂಬಂದರೆ ತಾವು ಅದನ್ನು ಸಂಬಂಧಪಟ್ಟ ರೆವಿನ್ಯೂ ದಾಖಲೆಗಳಲ್ಲಿ ನಮೂದಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.